ಸೊ ಈಗ ಜೆಡಿಎಸ್ ಕೂಡ ಅಭ್ಯರ್ಥಿನ ಹಾಕಿರುವಂತಹ ಕಾರಣಕ್ಕಾಗಿ ಚುನಾವಣಾ ಕಣ ರಂಗೇರಿದೆ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಮಂಡ್ಯ ಶಾಸಕರಾಗಿರುವಂತಹ ರವಿ ಗಣಿಗ ಅವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರ ಮಾಡ್ತಾರೆ. ಸರ್, ಈಗ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿಸಿದ್ದಾರೆ. ಅದನ್ನ ಈಗ ಕಾಂಗ್ರೆಸ್ ಕೂಡ 5ನೇ ಅಭ್ಯರ್ಥಿ. ಹೇಗೆ ಸರ್ ಮ್ಯಾನೇಜ್ ಮಾಡ್ತಾ ಇದ್ರಿ ನೀವು? ಗೆಲ್ತೀವಿ, ಅದೇನು ತೊಂದರೆ ಇಲ್ಲ. ಗೆಲ್ಲಕ್ಕೆ ಎಷ್ಟು ಓಟ್ ಬೇಕೋ ಅಷ್ಟು ನಮ್ಮ ಹತ್ರ ಇದೆ. 5 ಅಭ್ಯರ್ಥಿಗಳು ಅತಿ ಲೀಡಲ್ಲಿ ಗೆಲ್ತೀವಿ. ಅಲ್ಲ, ಜೆಡಿಎಸ್ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ಅವ್ರ ಚುನಾವಣಾ ಸ್ಟ್ರಾಟಜಿ ಅವ್ರು ನಿಲ್ಲಿಸ್ಕೊಂಡಿದ್ದಾರೆ. ನಾವು ನಮ್ಮ ಚುನಾವಣಾ ಸ್ಟ್ರಾಟಜಿ ನಮ್ಮ ಹತ್ರ 5 ಅಭ್ಯರ್ಥಿಗಳು ಗೆಲ್ಲಕ್ಕೆ ಎಷ್ಟು ಓಟ್ ಬೇಕೋ ಅಷ್ಟು ನಮ್ಮ ಹತ್ರ ಇದೆ. ಅಲ್ಲ, ಜೆಡಿಎಸ್ ಶಾಸಕರನ್ನ ಏನಾದ್ರು ಸಂಪರ್ಕ ಸಾಧಿಸಿದ್ರ? ಅದೇ ನಮ್ಗೇನು ಅವಶ್ಯಕತೆ ಇಲ್ಲ. ಬಟ್ ಪ್ರೀತಿ ಪ್ರೇಮ ಎಲ್ಲ ಇರುತ್ತಲ್ಲ. ಅಲ್ಲ, ಕಾಂಗ್ರೆಸ್ ಮೇಲೆ ಪ್ರೀತಿ ಇರೋಂತವ್ರು ಓಟ್ ಹಾಕ್ತಾರೆ ಅಂತಾರೆ ಜೆಡಿಎಸ್ನವರು. ಅವರು ಸ್ವಾಭಿಮಾನದಿಂದ ಓಟ್ ಹಾಕಿ ಹಾಕ್ತಾರೆ. ಅಂದ್ರೆ ಜೆಡಿಎಸ್ ಅಲ್ಲಿ ಸ್ವಾಭಿಮಾನ ಕಳ್ಕೊಂಡಿದ್ದಾರೆ, ಹಾಗಾಗಿ ಕಾಂಗ್ರೆಸ್ ಓಟ್ ಹಾಕ್ತಾರೆ ಅಂತನಾ? ನಾನು ಆತರ ಹೇಳಿಲ್ಲ. ಪ್ರೀತಿ ಪ್ರೇಮ ಅಂತ ಇರುತ್ತಲ್ಲ, ಹಾಕ್ತಾರೆ. ಸೊ ಇದಿಷ್ಟು ಕೂಡ ರವಿ ಗಣಿಗ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕೊಳ್ಳಿ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.